2026ರ ವರ್ಷ ಭವಿಷ್ಯ ವೃಷಭ ರಾಶಿಯರ ಹೇಗೆ ಗುರು ಬದಲಾವಣೆಯಿಂದ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಪ್ಪ ಇದೆ ಅಂತಂದ್ರೆ, ಹಣಕಾಸಿನಲ್ಲಿ ಏನಂತ ತೊಂದರೆ ಇಲ್ಲ. ಆಲ್ರೆಡಿ ನಿಮ್ಗೆ ಸುಮಾರು 1 ವರ್ಷದಿಂದನೂ ತುಂಬಾ ಚೆನ್ನಾಗೇ ಇದೆ, ನಡೀತಾ ಇದೆ. ಹಣಕಾಸು ಬರ್ತಾ ಇದೆ, ಕೆಲ್ಸದಲ್ಲೂ ಒಳ್ಳೆ ಇನ್ಕ್ರಿಮೆಂಟ್ ಎಲ್ಲ ಪ್ರತಿಯೊಂದು ನಡೀತಾ ಇದೆ. ಅದರಲ್ಲೂ ಕುಟುಂಬ ಸ್ಥಾನದಲ್ಲಿ ಬಂದು 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ, ಮದುವೆ ನಡೀತಾ ಇದೆ, ಮನೆ ಕಟ್ಟಿರೋ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ, ಇಲ್ಲ ಹೊಸ ಮನೆಗೆ ಹೋಗುವಂತವ್ರು ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಈ ಮನೆಯಿಂದ ಈ ಮನೆ ಬೇಡ ಇನ್ನೊಂದ್ ಮನೆ ಚೇಂಜ್ ಮಾಡೋಣ ಅಂತ ಅನ್ನೋರು ಚೇಂಜ್ ಮಾಡ್ತಾ ಇದ್ದೀರಾ. ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗೇ ಇದೆ, ಏನಂತ ಇದಾಗಿಲ್ಲ. ಜೂನ್ 2ನೇ ತಾರೀಕು ನಂತರ ವೃಷಭ ರಾಶಿಯವರಿಗೆ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕಕ್ಕೆ ಬರ್ತಾ ಇದ್ದಾನೆ. ಯಾರೆಲ್ಲ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಮತ್ತೆ ಸ್ನೇಹಿತರ ಜೊತೆ ಮಾತು ಬಿಟ್ಟಿರ್ತೀರಾ, ಯಾರೆಲ್ಲ ಮುನ್ಸ್ಕೊಂಡಿರ್ತಾರೆ ನಿಮ್ ಮೇಲೆ ಒಂಥರ ಏನೋ ಒಂದು ಅಭಿಪ್ರಾಯ ಇರುತ್ತೋ ಅವ್ರಿಗೆಲ್ಲ ಜೂನ್ 2ನೇ ತಾರೀಕು ನಂತರ ನೀವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರೋದಾಗ್ಲಿ, ಒಳ್ಳೆ ಬಾಂಧವ್ಯನಾಗ್ಲಿ ಅಂತ ಬರ್ತಾ ಇರ್ತೀರಾ ವೃಷಭ ರಾಶಿಯವರು. 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ತಾಯಿಗೆ ಆರೋಗ್ಯದ ಬಗ್ಗೆ ಗಮನ ಇರ್ಲಿ. ಮತ್ತ ಅವ್ರ ಜೊತೆ ಅನಾವಶ್ಯಕವಾಗಿ ಯಾವುದೇ ಒಂದು ವಯಸ್ಸಾದವ್ರಲ್ವಾ, ಸ್ವಲ್ಪ ಏನೋ ಒಂದು ದುಡುಕಿ ಮಾತಾಡಿದ್ರು ನೀವು ದುಡುಕಿ ಅವ್ರ ಜೊತೆ ವಾದಕ್ಕೆ ಇಳಿಬೇಡಿ, ಆದಷ್ಟು ಕಮ್ಮಿ ಮಾಡ್ತಾ ಬನ್ನಿ. ಮತ್ತೆ ವಾಹನ ಗಾಡಿ ಓಡಿಸುವಾಗ್ಲಿ, ಇಲ್ಲ ರಸ್ತೆ ಕ್ರಾಸ್ ಮಾಡುವಾಗ್ಲಿ ಹುಷಾರಾಗಿರಿ. ಯಾಕೆಂತಂದ್ರೆ ನಾವೇ ಸರಿಯಾಗಿ ಹೋಗ್ತಾ ಇದ್ರು ಹಿಂದೆಯಿಂದ ಅವರೇ ಬಂದ್ ಗುದ್ದಿಯೋದು ಏನೋ ಒಂದು ಆಗ್ತಾ ಇರುತ್ತೆ. ಯಾಕೆಂದ್ರೆ ಕೇತು ಅಂದ್ರೆ 4ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ವಾಹನದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಕೇತು ದಶೆ ನಡೀತಾ ಇದ್ರೆ ಮಾತ್ರ ಇದು, ಇಲ್ಲ ಅಂದ್ರೆ ಪರವಾಗಿಲ್ಲ, ನಡೆಯುತ್ತೆ ನಿಮ್ಗೆ. ಇನ್ನು ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರಾ ಅವರು ಸ್ವಲ್ಪ ನೀವು ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ವೃಷಭ ರಾಶಿಯವರಿಗೆ 5ನೇ ಬಂದು ಬುಧ ಆಗ್ತಾನೆ. ಆ ಮಾರ್ಚ್ ಮತ್ತೆ ಏಪ್ರಿಲ್ ನಲ್ಲಿ ಏನಾಗುತ್ತೆ ಅಂದ್ರೆ ರಾಹು ಜೊತೆ ಸಂಬಂಧ ಮಾಡ್ತಾನೆ ಬುಧ. ರಾಹು ಜೊತೆ ಸಂಬಂಧ ಮಾಡಿದಾಗ ಸ್ವಲ್ಪ ಬುದ್ಧಿ ಕೆಡಿಸ್ತಾನೆ. ಯಾಕೆ ಓದೋದ್ರ ಬಗ್ಗೆ ಓದ್ಬೇಕಾ ಏನೋ ಒಂಥರ ಆಲಸ್ಯ, ಒಂಥರ ಸೋಂಬೇರಿತನ ಈ ತರ ಎಲ್ಲ ಆಗುತ್ತೆ. ನೀವು ಹಾಗಾಗಿ ಜನವರಿ ತಿಂಗಳಿಂದನೇ ಪ್ರಯತ್ನ ಪಟ್ರೆ ಅವಾಗ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ. ಇನ್ನು ಗುರು ನಿಮ್ಗೆ ಜೂನ್ 2ನೇ ತಾರೀಕಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದ್ಮೇಲೆ ಅದು 7ನೇ ಮನೆನ ನೋಡ್ತಾನೆ. 7ನೇ ಮನೆ ವೃಶ್ಚಿಕ ರಾಶಿ ಆಗತ್ತೆ ವೃಷಭ ರಾಶಿಗೆ. 7ನೇ ಮನೆ ವೀಕ್ಷಣೆ ಮಾಡಿದಾಗ ಯಾರೆಲ್ಲ ಗಂಡ ಹೆಂಡತಿರ ಮಧ್ಯೆ ವೈಮನಸ್ಯ ಇರುತ್ತೆ, ಜಗಳ ಇರುತ್ತೆ, ಮತ್ತೆ ಡೈವರ್ಸ್ ವರ್ಗೂ ಹೋಗಿರ್ತೀರಾ, ಸುಮ್ನೆ ಆದ್ರೂ ಏನೋ ಒಂದು ಮನಸ್ತಾಪ ಆಗಿರುತ್ತೆ, ಅಂತವ್ರಿಗೆಲ್ಲ ನಿಮ್ಗೆ ಜೂನ್ 2ರ ನಂತರ ಸರಿ ಹೋಗುತ್ತೆ. ನಿಮ್ಮ ಜಗಳ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ಡೈವರ್ಸ್ ವರ್ಗೂ ಹೋಗಿರೋರು ಕೂಡ ಸರಿ ಹೋಗೋ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಏನಾದ್ರೂ ಮದ್ವೆ ಮಾಡ್ಬೇಕು ಅಂತ ಇದ್ರೆ ನೀವು ಯಾರು ವೃಷಭ ರಾಶಿಯವರು ಆದಷ್ಟು ಜೂನ್ 2ನೇ ತಾರೀಕಿನ ಒಳಗೆ ಮಾಡಿ ಮುಗಿಸಿ. ಜೂನ್ 2ನೇ ತಾರೀಕು ನಂತರ ಏನಾಗತ್ತೆ ಅಂದ್ರೆ ಗುರು ಬಲ ನಿಮ್ಗೆ ಇರೋದಿಲ್ಲ ಕಟಕ ರಾಶಿಗೆ ಬರೋದ್ರಿಂದ. ಮತ್ತೆ ರಾಹು ಗ್ರಹ ಬಂದು ನಿಮ್ಗೆ 10ನೇ ಮನೆಯಲ್ಲೇ ಇರೋದ್ರಿಂದ ಕೆಲಸದಲ್ಲಿ ಏನಂತ ಒತ್ತಡ 10ನೇ ಮನೆಯಲ್ಲೇ ಇದ್ದಾರೆ. 10ನೇ ಅಧಿಪತಿ ಬಂದು 11ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ನಿಮ್ಗೆ ಒಳ್ಳೆ ಜಾಬ್ ಯಾರು ಹುಡುಕ್ತಾ ಇದ್ದೀರಾ, ಬೇರೆ ಜಾಬ್ ಚೇಂಜ್ ಮಾಡ್ಬೇಕು, ಮತ್ತೆ ಈ ಜಾಬ್ ನನಗ್ ಬೇಡ, ಕಿರಿಕಿರಿ ಅನ್ನಿಸ್ತಾ ಇದೆ, ಇಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿರ್ತೀರಾ ಅಂತವ್ರಿಗೆಲ್ಲ ಕಟಕ ರಾಶಿಗೆ ಗುರುಗ್ರಹ ಬಂದ್ಮೇಲೆ ಗುರುಗ್ರಹ ಬಂದು ನೇರವಾಗಿ ನಿಮ್ಗೆ 11ನೇ ಮನೆನ ನೋಡೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಆಗತ್ತೆ. ಸ್ಯಾಲ್ರಿ ಜಾಸ್ತಿ ಆಗೋದು ಇರ್ಬೋದು, ಪ್ರಮೋಷನ್ ಆಗೋದಿರ್ಬೋದು, ಕೆಲಸ ಬದಲಾವಣೆ, ಇಲ್ಲ ಬಿಸ್ನೆಸ್ ಮಾಡೋದಿರ್ಬೋದು, ಏನೇ ಒಂದ್ ಮಾಡಿದ್ರು ನಿಮ್ಗೆ ಅವಾಗ ಸರಿ ಆಗ್ತಾ ಬರುತ್ತೆ. ಮತ್ತೆ ಇನ್ಕ್ರಿಮೆಂಟ್ ಕೂಡ ಆಗ್ತಾ ಇರುತ್ತೆ. ಮತ್ತೆ ಆಲ್ರೆಡಿ ನಿಮ್ ಮೊದ್ಲೇ ಹಣ ಬರ್ತಾನೆ ಇದೆ ನಿಮ್ಗೆ. 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಥೇಚ್ಛವಾಗಿ ಕೊಡ್ತಾ ಇದ್ದೇನೆ. ಇನ್ನು ನಿಮ್ಗೆ 11ನೇ ಮನೆನ ಗುರುಗ್ರಹ ನೋಡೋದ್ರಿಂದ ಇನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಲಾಭ ಬರುತ್ತೆ. ಯಾರಿಗೆ? ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೀವು ಸ್ವಲ್ಪ ರಾಹು ಗ್ರಹನ ಆರಾಧನೆ ಮಾಡಿ. ಭಾನುವಾರ ರಾಹುಗಾಲದಲ್ಲಿ, ಮಂಗಳವಾರ ರಾಹುಗಾಲದಲ್ಲಿ ಸ್ವಲ್ಪ ಅರ್ಶನ ತಗೊಂಡು ನೀವು ಈ ರಾಹುದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ನಾಗರಕಲ್ಲು ಇರುತ್ತಲ್ಲ, ನಾಗರಕಲ್ಗೆ ಅರ್ಶನ ಸ್ವಲ್ಪ ನಾಗರಕಲ್ ಮೇಲೆ ನೀರ್ ಹಾಕಿ, ಒಂದ್ ಚಂಬಲ್ ನೀರ್ ತಗೊಂಡು ಹಾಕಿ ಅದಕ್ಕೆ ಅರ್ಶನ ನಿಮ್ ಕೈಯಲ್ಲಿ ಒಂದ್ ಹಿಡಿಯಷ್ಟು ತಗೊಂಡು ಕ್ಲೀನಾಗಿ ಕಲ್ಗೆ
ಚೆನ್ನಾಗಿ ಹಚ್ತಾ ಬನ್ನಿ, ಮೇಲಿಂದ ಕೆಳಗವರೆಗೂ ಹಚ್ತಾ ಬನ್ನಿ. ಆಮೇಲೆ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು, ಸಿಕ್ಕಿದ್ರೆ ನಿಮ್ಗೆ ಹೊಂಬಾಳೆ ಸಿಕ್ಕಿದ್ರೆ ಹೊಂಬಾಳೆನೂ ಇಟ್ಟು ಪೂಜೆ ಮಾಡಿ. ಪೂಜೆ ಮಾಡಿದ ನಂತರ ಆಮೇಲೆ ಅದಕ್ಕೆ ನಾಗರ್ಕಲ್ಗೆ ಹಾಲು ಹಾಕ್ತಾ ಬನ್ನಿ. ಇದನ್ನ ಸತತವಾಗಿ ನೀವು ರಾಹು ಚೇಂಜ್ ಆಗೋವರೆಗೂ ಮಾಡ್ತಾ ಬರ್ಬೇಕಾಗತ್ತೆ. ಮತ್ ಕೇತು ಗ್ರಹಕ್ಕೆ ಸ್ವಲ್ಪ ಗಣೇಶನ್ಗೆ ಗರ್ಕೆನ ಕೊಡ್ತಾ ಬನ್ನಿ, ನಿಮ್ಗೆ ರಾಹು ಕೇತುವಿಂದ ಮುಕ್ತಿ ಸಿಗುತ್ತೆ. ಇದಿಷ್ಟು 2026 ವರ್ಷ ಭವಿಷ್ಯ ವೃಷಭ ರಾಶಿಯವರು.